ಆದರೂ ಬಂದಿದ್ದೀಯ ಯಾರೆಲ್ಲ ಗೋಪ ಬಾಲ ಹಕ್ಕಿಯನ್ನು ಯಾರು ಬಂದಿದ್ದೀಯ ನೀನು ಓರ್ವನೆ ಬಂದದ್ದಲ್ಲವೇ ಅಲ್ಲ ಒಟ್ಟಿನಲ್ಲಿ ಒಬ್ಬಳು ನಾರೀ ಮಾಡಿ ನಿನಗೂ ಅವಳಿಗೂ ಸಂಬಂಧ ಗೊತ್ತಿಲ್ಲ ನಿನ್ನ ಪೂರ್ವಾಪರದ ಒಟ್ಟಿಗೆ ಬಂದ ಉದ್ದೇಶವನ್ನ ಹೇಳಬೇಕು ಗೋಪ ಬಾಲ ನೀನು ನಾನೇ ಭೌಮ ದೇವಲೋಕದಿಂದ ವಸ್ತುವ ದೇವಲೋಕದಿಂದ ತಂದ ದಿವ್ಯ ವಸ್ತುವ ತಂದ ದಿವ್ಯ ವಸ್ತುವ ನೀಡು ನಿಲ್ಲಿಸೋ ಯುದ್ಧವ ಸಾವಧಾನದಿಂದ ನೀಡು ನಿಲ್ಲಿಸೋ ಯುದ್ಧವ ಈವರೆಗಿನ ದೋಷಗಳನ್ನು ತಿಳಿದು ಚಿತ್ತಿಕೋ ಈವರೆಗಿನ ದೋಷಗಳನ್ನು ತಿಳಿದು ಚಿತ್ತಿಕೋ ದೋಷ ತಿಳಿದು ಚಿತ್ತಿಕೋ ಭಾವ ಶುದ್ಧಗೊಳಿಸಿ ನಿನ್ನ ಬಾಳ ಉಳಿಸಿಕೋ ಬಳಿಸಿ ನಿನ್ನ ಬಾಳ ಉಳಿಸಿಕೋ ನಿನ್ನ ಬಾಳ ನುಡಿಸಿಕೋ ನೇರವಾಗಿ ಪ್ರವೇಶ ಮಾಡಿದವನಾರು 16,000 ಮುರ ಪಾಶಗಳನ್ನ ಕತ್ತರಿಸಿ ಪ್ರಾಗ್ಜ್ಯೋತಿಷವನ್ನ ಪ್ರವೇಶ ಮಾಡಿದವನಾರು ಹೌದು ಏಕಾಏಕಿಯಾಗಿ ಬೊಬ್ಬೆಯನ್ನ ಕೇಳಿ ಸಿಡಿದೆದ್ದು ಬಂದವ ನೀನು ಅವಸರವೇ ಅವಘಡಕ್ಕೆ ಕಾರಣ ಅಂತ ಹೇಳಿದೆ ನೀನು ತಿಳಿಯದವ ಅಲ್ಲದೇ ಇದ್ರು ಸಹ ತಿಳಿದವರಾದಂತ ನಾವು ಸ್ವಲ್ಪ ತಿಳಿಸಿ ಹೇಳಬೇಕಾದದ್ದು ಅನಿವಾರ್ಯ ಏನದು ಪ್ರಿಯಾ ಈವರೆಗಿನ ತಪ್ಪುಗಳನ್ನು ತಿಳಿದು ತಿದ್ದಕ್ಕೋ ಯಾಕೆ ದೇವಲೋಕಕ್ಕೆ ಹೋದಂತೆ ಹೌದೇನು ದೇವಲೋಕದಲ್ಲಿರುವಂತ ಸುವಸ್ತುಗಳನ್ನ ಅಪಹರಿಸಿದಂತೆ ಹೌದೇನು ದೇವೇಶನನ್ನ ಬಗ್ಗು ಬಡಿದಂತೆ ಹೌದೇನು ಅಲ್ಲಿರುವಂತ ಸುವಸ್ತುಗಳನ್ನ ಅಪಹರಿಸಿದಂತೆ ತಂದೆ ಆ ಕುಬೇರನ ಮಹಿಷ ಇಲ್ಲ ಹೌದು ಅದಿತಿಯ ಕರ್ಣ ಕುಂಡಲ ಅದನ್ನು ನಿನಗೆ ಯಾಕೆ ಬೇಕಿತ್ತ ನಿನ್ನಂತ ಹಳೆಯವರು ಅದೆಷ್ಟು ಪ್ರಯತ್ನವನ್ನು ಪಟ್ಟು ದೇವರದ್ದುಗಿಂದ ತಮ್ಮ ಸ್ವಂತದಾಗಿಸಿಕೊಳ್ಳಬೇಕಿರುವಂತ ಪ್ರಯತ್ನಕ್ಕಿಳಿದು ಅದರಲ್ಲೇ ವಿಫಲರಾಗಿ ಪ್ರಾಣವನ್ನೇ ಕಳೆದುಕೊಂಡಂತವರು ಅಷ್ಟೆಷ್ಟು ಅವರಲ್ಲಾಗಲಿಲ್ಲ ಅದನ್ನು ನಾನು ಮಾಡಿ ತೋರಿಸಿದೆ ಈ ಹಿಂದೆ ಬಂದವರು ಎಲ್ಲ ಇಂಥದ್ದೇ ಪ್ರಯತ್ನ ಮಾಡಿದ್ದು ಬಿಟ್ಟು ಅವರಲ್ಲಾಗ್ಲಿಲ್ಲ ನಾ ಮಾಡ್ತೇವೆ ಅವರಲ್ಲಾಗ್ಲಿಲ್ಲ ನಾ ಮಾಡ್ತೇನೆ ಆದ್ರೂ ನಾನು ಜಯಿಸಿದ್ದೇನೆನ್ನುವ ವಿಶ್ವಾಸವನ್ನು ಎಲ್ಲವರು ದೇವೇಶನನ್ನ ಜಯಿಸಿದ್ದು ಹೌದು ಆಮೇಲೆ ಅವ್ರ ಪರಿಸ್ಥಿತಿ ಏನಾಗಿದೆ ಅಂತ ಗೊತ್ತುಂಟ ಎಲ್ಲರ ಹಾಗೆ ನಾನಲ್ಲವೇ ಅಲ್ಲ ಅದಕ್ಕಾಗಿ ಪ್ರತ್ಯೇಕವಾಗಿ ನೀನು ಸಾಯ್ಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದು ಅದಕ್ಕಾಗಿ ನೋಡು ಇಲ್ಲಿವರೆಗಿನ ತಪ್ಪುಗಳನ್ನ ತಿಳಿದು ತಿದ್ದುಕೊಳ್ಳುವಲ್ಲಿ ನಿನಗೊಂದು ಸದಾವಕಾಶವನ್ನು ಒದಗಿಸಿಕೊಡ್ತೇನೆ ಓಹೋ ಬರೆದ ಹಾಳೆ ಅಂತಾದ್ರೆ ಓದ್ಕೋ ಈಚಿದ ಹಾಳೆ ಅಂತಾದ್ರೆ ಅರಿದು ಬಿಸಾಡ್ಬೇಕು ನೀನು ಹಾಗಾಗಬಾರದು ಎನ್ನುವುದು ಉದ್ದೇಶ ಆಗುವುದೇ ನಿನ್ನದು ಇರುವಂತಹ ಖಾಲಿ ಹಾಳೆ ನೀನು ಬರೆದುಕೊಳ್ಳುವಂತ ಅನಿವಾರ್ಯತೆ ಉಂಟು ಬರಿದಾದ ಹಾಳೆ ಇದರಲ್ಲಿ ಏನೂ ಇಲ್ಲ ಈಗ ನಿಷ್ಕಲ್ಮಶವಾದಂತ ಹಾಳೆ ಅಂತಾದ್ರೆ ಅದ್ರಲ್ಲಿ ಬರೆದುಕೊಳ್ಳುವುದಕ್ಕೆ ಅವಕಾಶ ಇರ್ತದೆ ಈಗ ಕಲ್ಮಶ ಎನ್ನುವುದು ಸ್ವಲ್ಪ ಪ್ರಮಾಣದಲ್ಲಿ ಸೇರಿಕೊಂಡಿದೆ ಯಾವುದು ದೇವಲೋಕಕ್ಕೆ ದಾಳಿ ಎಸಗಿದೆ ಆ ತಪ್ಪುಗಳನ್ನೆಲ್ಲ ಮನ್ನಿಸಿ ಈ ಕ್ಷಣಕ್ಕೆ ಭಾವ ಶುದ್ಧದಿಂದಲಾಗಿ ಒಂದು ನನ್ನ ಪಾದಕ್ಕೆರಗಿ ಮಾಡಿದ್ದು ತಪ್ಪಾಯ್ತು ಅಂತ ಹೇಳಿ ವಸ್ತುಗಳನ್ನ ಒದಗಿಸಿದೆ ಅಂತಾದ್ರೆ ಆದರೆ ಭೌಮಾಸುರನಿಗೆ ಉಳಿಗಾಲ ಇಲ್ಲ ಇಲ್ಲ ನಿನ್ನ ಪಾಲಿಗೆ ಇವತ್ತೇ ಕೆಡುಗಾಲ ಕರಳ ನೀರು ನೀತಿ ಶಾಸ್ತ್ರ ಕರಳ ನೀರು ನೀತಿ ಶಾಸ್ತ್ರ
ದೇವಲೋಕಕ್ಕೆ ಹೋಗಿದ್ದೇನೆ, ದೇವತೆಗಳನ್ನ ಬಗ್ಗು ಪಡೆದಿದ್ದೇನೆ. ಕುಬೇರನ ಮಣಿ ಶೈಲ, ಹತ್ತಿಯ ಕರ್ಣಕುಂಡಲ, ಇನ್ನು ಅನೇಕ ಅನೇಕ ಸುವಸ್ತುಗಳನ್ನ ತಂದಿಟ್ಟಿದವನಿದ್ದೇನೆ. ದೇವತೆಗಳ ಮರ್ಯಾದೆ ತೆಗೆದಿದ್ದೇನೆ. ದೇವಲೋಕವನ್ನೇ ವಶಪಡಿಸಿಕೊಂಡವರು ಈ ಭೌಮಾಸುರ. ಏನು ತಂದದ್ದೆಲ್ಲ ಇನ್ನೊಬ್ರು ಕೇಳಿದಿರುವಂತ ಕೊಡುವುದಕ್ಕೆ ತಂದದ್ದು ಅಂತ ಭಾವಿಸಿಕೊಂಡ್ಯಾ? ಏನೋ ಧರ್ಮಕ್ಕೆ ವ್ಯಾಪಾರಕ್ಕೆ ಮಾಡ್ಕೊಟ್ಟು ಹಾಗೆ ನಮಗೆ ಧರ್ಮಕ್ಕೆ ಸಿಕ್ಕಿತ್ತು ಅಂತ ಹೇಳ್ಕೊಳ್ತೇನೆ. ನೀತಿ ಪಾಠದ ಅನಿವಾರ್ಯತೆ ಇಲ್ಲವೇ ಇಲ್ಲ. ಆದಷ್ಟು ಬೇಗ ಎಲ್ಲಿಂದ ಬಂದ್ಯೋ ಅಲ್ಲಿಗೆ ಹೋಗು. ನನಗೂ ಒಂದು ಸಮಾನತೆ ಎನ್ನುವುದು ಬೇಕೇ ಬೇಕು. ವಯೋಮಾನದಲ್ಲಿ ನನ್ನ ಎದುರುಗಡೆಯಲ್ಲಿ ನೀನೊಬ್ಬ ಪಾಲನಿದ್ದೀಯ. ನಿನ್ನ ನೀತಿ ಪಾಠದ ಅನಿವಾರ್ಯತೆ ಇಲ್ಲಿಲ್ಲವೇ ಇಲ್ಲ. ಕೊಡುವುದಿಲ್ಲ. ಕೊಡುವುದಕ್ಕೆ ನೀನು ಯಾರು? ಕೇಳುವುದಕ್ಕೆ ನಿನಗೆ ಏನು ಹಕ್ಕುಂಟು? ಅವರಿಗೆ ಏನು ಸಂಬಂಧ ಉಂಟು ಅಂತ ಕೇಳ್ತೇನೆ. ಅವರಿಗೂ ನನಗೆ ಬಲವಾದ ಸಂಬಂಧವು ಏನು? ಇವತ್ತಿಗೆ ದೇವೇಶ ಪುರಂದರ ಪೀಠವನ್ನು ಏರಿ ಕುಳಿತುಕೊಳ್ತಾನಂತಾದ್ರೆ ಆ ಪೀಠವನ್ನು ಒದಗಿಸಿಕೊಟ್ಟವನೇನ ಇರಬಹುದು. ಅದಕ್ಕೆ ನಮ್ಮ ಆಕ್ಷೇಪ ಇಲ್ಲ. ಹಾಗಿದ್ರೆ ಮತ್ತೆ ಕೂಡುವಂತ ಆದ್ರೆ ಈಗ ನಾಳೆ ಮಾಡ್ತಿದ್ನಲ್ಲ ಯಾವುದು? ಆ ದೇವಲೋಕವನ್ನು ಸುವಸ್ತುವನ್ನ ಪುಣ್ಯಾತ್ಮ ಅದಕ್ಕಾಗಿ ಹೇಳಿ ನೀತಿಯನ್ನ ತಪ್ಪಿರುವಂತ ನಿನಗೆ ನೀತಿ ಮಾತಿನ ಮೂಲಕವಾಗಿ ತಪ್ಪಿರುವಂತ ನೀನು ಸರಿಪಡಿಸಿಕೊಳ್ಳುವುದಕ್ಕೆ ಒಂದು ಅವಕಾಶ ಅಂತ ಹೇಳಿ ಅದು ನಿನಗೆ ಜೀರ್ಣವಾಗುವುದಿಲ್ಲ ಅಂತ ನಿನಗೆ ಇನ್ನು ಪೆಟ್ಟೆ ಕೊಡುವುದು ಬಿಟ್ಟು ದಾರಿ ಬೇಡ. ನಾನು ಕೊಡುವುದಿಲ್ಲ, ನಿನಗೆ ಪೆಟ್ಟ ಕೊಡ್ತೇನೆ. ಇದು ಮಾತಾಡ್ಕೊಳ್ಳುತ್ತೆ
ಕೋಡಿಯಿಲ್ಲದೆ ಹುಡುಗ ತೋರಿದೆ ನಗು ಬರದೆ ಇನ್ನೇನು ಪಾಪ ಗಂಡನಾದವ ಸೋತು ಸುಣ್ಣವಾಗಿ ನೆಲ ನೋಟಕನಾಗಿ ಹೊರಗಿಬಿಟ್ಟಿದ್ದಾನೆ ಪಾಪ. ಹೋಗಿ ಅಂಥವರನ್ನ ಸುಧಾರಿಸುವುದು ಬಿಟ್ಟು, ಕುಡಿಲಿಕ್ಕೆ ಏನಾದರೂ ಕೊಡುವುದು ಬಿಟ್ಟು, ತಂಪಾದ ಗಾಳಿ ಬೀಸುವುದು ಬಿಟ್ಟು, ಏನೇ ಧನುಷ್ಯವನ್ನು ಹಿಡಿದು ಈ ನರಕಾಸುರ, ಈ ಭೌಮಾಸುರ ಇವನ ಎದುರುಗಡೆಯಲ್ಲಿ ನೀನು ನನ್ನೊಟ್ಟಿಗೆ ಯುದ್ಧ ಮಾಡ್ತೀಯ. ಯುದ್ಧ ಅಂದ್ರೆ ಏನು? ನಿನಗೇನು ಹಬ್ಬ ಅಂತ ಭಾವಿಸಿಕೊಂಡ್ಯಾ? ನಮಗೆ ಯುದ್ಧ ಅಂದ್ರೆ ಹಬ್ಬ ಇದ್ದ ಹಾಗೆ. ನೀ ಹೆಣ್ಣಾದವಳು ಮುಂದೆ ಆಗುವ ಕುರಿತಾಗಿ ಯೋಚಿಸಬೇಕು, ಆಲೋಚಿಸಬೇಕು. ಅದನ್ನು ಬಿಟ್ಟುಕೊಂಡು ನನ್ನೆಲ್ಲ ಯುದ್ಧ ನಗುವೇ ಬರ್ತಾ ಇದೆ. ಸೀರೆ ಉಟ್ಟಿದ್ದೀಯಾ, ಧನುಷ್ಯರ ಹಿಡಿದಿದ್ದೀಯಾ, ಎಲ್ಲಾದರೂ ಯುದ್ಧಕ್ಕೆ ಅವಸರದಿಂದ ಮುಂದೆ ಬಂದೆ ಅಂತಾದ್ರೆ ಹುಟ್ಟಿದ ಸೀರೆ ಕಾಲಿಗೆ ಸಿಕ್ಕಿ ತೋಪನ್ನು ಬೀಳ್ತೀಯ. ಆ ಜಾಗ್ರತೆ ಇಲ್ಲ, ಯುದ್ಧ ಬರುವುದಿಲ್ಲ ಯಾರು. ಹಾಗೆ ನಾವು ಕಟ್ಕೊಂಡಾಗೆ ನೀವು ಬೇರೆ ಬೇರೆ ರೀತಿ ಕಟ್ಕೊಂಡಿದ್ರಿ, ನಿಮಗೂ ಅದರ ತೊಂದರೆ ಆಗುದಿಲ್ವಾ? ಬೇಡ, ನಮಗೆ ಯುದ್ಧಕ್ಕೆ ಏನು ಬೇಕು? ನಮಗೂ ಹಾಗೆ ಅದನ್ನು ಉಂಟು ಮಾಡಿ ಅಭ್ಯಾಸ ಇರ್ತದೆ. ಹಾಗಾಗಿ ನೀವೆಲ್ಲರೂ ಒಬ್ಬೊಬ್ಬ ಕುಟ್ಕೊಂಡ್ರೆ ಹಾಗಾಗ್ಬೋದು ಬಿಟ್ರೆ ನಮಗೆ ಯಾವಾಗಲೂ ಉಡುವವರಿಗೆ ತೊಂದರೆ ಆಗುದಿಲ್ಲ. ನಾವು ಎಷ್ಟು ಮುಡ್ಬೇಕಾದ್ರೂ ಜೀವನ ಪರ್ಯಂತ ಹೇಳುತ್ತೆ. ಇನ್ನು ಬೇಕಿದ್ರೆ ನೀ 10 ವರ್ಷ ಹೀಗೆ ಮಾಡು, ನಮ್ಮ ಆಕ್ಷೇಪ ಇಲ್ಲ. ಹಾಗಂತ ಇನ್ನು ನಮ್ಮ ಪರ್ಯಂತ ನಮ್ಮ ಜೀವನದಲ್ಲಿ 10 ವರ್ಷ ಆಗ್ತದೆ. ನಾವು ಜೀವನ ಪರ್ಯಂತ ಖಂಡಿತ ನಾವಂತೂ ಸೀರೆ ಉಡ್ಲಿಕ್ಕೆ ಖಂಡಿತ ಹೇಳ್ತೇವೆ. ಎಲ್ಲರಿಗೂ ಉಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಉಡುದಾದ್ರೆ ಎಲ್ಲರೂ ಉಟ್ಟು ಬಿಡ್ತಿದ್ರು. ಉಡುವವರೇ ಉಡಬೇಕು, ತೊಡುವವರೇ ಅದಕ್ಕೂ ಒಂದು ಯೋಗ ಭಾಗ್ಯ ಬೇಕು. ನಿನಗೆ ಆ ಭಾಗ್ಯ ಸಿಕ್ಕಿದೆ. ಸಿಕ್ಕಿದ್ರು ಈ ಹೊತ್ತಿನಲ್ಲಿ ಎಲ್ಲಾದ್ರೂ ಸೀರೆ ಕಾಲಿಗೆ ಸುಕ್ಕಿ ದಪ್ಪ ನೀನು ಬಿದ್ದೆ ಅಂತಾದ್ರೆ ನಿನ್ನ ಮುಖ ಅಂತ ಹೇಳುವುದು ಮುಸುಡಾಗಿ ಹೋಗ್ತದೆ. ಹೋಗು ಕಾಲಕ್ಕೆ ನಾ ಕೆಲಸವೇ ಮಾಡುದಿಲ್ಲ. ಹಾಗಿದ್ರೆ ನಿನಗೆ ಸೋಲಾಗ್ತದೆ ಖಂಡಿತ. ಯುದ್ಧ ಬೇಡ, ಒಳ್ಳೆ ಮಾತಿನ ಹೇಳ್ತೇನೆ. ನಿನ್ನ ಗಂಡನನ್ನು ಸೇರ್ಕೊಂಡು ಮನೆಗೆ ಹೋದ್ರೆ ಬದುಕುತ್ತೀಯ, ಇಲ್ಲದೆ ಹೋದ್ರೆ ಸಾಯ್ತೀಯ. ಸಾಮರ್ಥ್ಯ ನೋಡೋದಕ್ಕೆ ಸಮರದಿ ಖತಿಯೊಳೆಚ್ಚಡೆ ಸತಿ ಪುರುಷರು ಸಮರದಿ ಖತಿಯೊಳೆಚ್ಚಡೆ
ಬಂದವರು ಜನುಮದ ಎನ್ನುತ್ತ ಈಕ್ಷಿಸುತ್ತ ಸನ್ನುತಿಸಿ ನುಡಿದ ಜನುಮದ ತರುಬಲಿಗರು ಎರುತಿ ನುಡಿದ ನನ್ನ ಇಡೀ ದೇವನ್ನೇ ವ್ಯಾಪಿಸಿದೆ. ಹೌದು, ನರ ಕಪಾಲಲ್ಲಿಯೇ ಸಿಕ್ಕಿದವನು ಈ ನರಕಾಸುರ. ಹಾಗಿದ್ರೆ ನನ್ನ ಸುದೀರ್ಘವಾದಂಥ ಬದುಕಿನಲ್ಲಿ ಸೋಲನ್ನ ಕಂಡವನಲ್ಲ, ಬ್ರಹ್ಮದೇವನ ಮಾಡಿ ಇಂದು ಸತ್ಯವಾಗುತ್ತಾ ಇದೆ. ಯಾರು ನಿನಗೆ ಪ್ರಪಂಚದ ಬೆಳಕನ್ನು ತೋರಿಸಿದರೋ ಆ ತಂದೆ ತಾಯಿಯ ಜೊತೆಯಾಗಿ ಬರಬೇಕು. ಆವಾಗಲೇ ನಿನ್ನ ಬದುಕಿನಲ್ಲಿ ಸೋಲು ಸೋಲು ಎನ್ನುವುದಾಗಿ. ಬಂದವರು ಯಾರು ಅಲ್ಲ, ಪ್ರಪಂಚದ ಬೆಳಕನ್ನು ತೋರಿಸಿದಂತಹ ತಂದೆ ತಾಯಿಗಳು, ಲೋಕವನ್ನೇ ಪಾಲನೆ ಮಾಡುವಂತಹ ಮಹಾಮಹಿಮರೇ ಬಂದಿದ್ದಾರೆ. ಅಪ್ಪ, ಅಮ್ಮ, ನಮೋ ನಮಃ, ನಮೋ ನಮಃ. ದಯಮಾಡಿ ನನ್ನ ತಪ್ಪನ್ನು ಮನ್ನಿಸಬೇಕು ಅಂತ ನಿಮ್ಮಲ್ಲಿ ಬೇಡಿಕೊಳ್ಳುತ್ತಾ ಇದ್ದೇನೆ. ಮೆಚ್ಚಿದೆವು ನಿನ್ನಯ ಮನದಿಚ್ಛೆಯೇನೆನುದ, ಮೆಚ್ಚಿದೆವು ನಿನ್ನಯ ಮನದಿಚ್ಛೆಯೇನೆನುದ, ಉಚ್ಚರಿಸಲಿಯುವೆವು ನಿಶ್ಚಯದಿ ನಾವು, ಉಚ್ಚರಿಸಲಿಯುವೆವು ನಿಶ್ಚಯದಿ ನಾವು. ಮೆಚ್ಚಿದೆವು ಮೆಚ್ಚಿದೆವು ಮೆಚ್ಚಿದೆವು. ತಂದೆಯೇ, ಅಜ್ಞಾನದ ಅಂಧಕಾರ ಹೋಗಿ ಸುಜ್ಞಾನದ ಬೆಳಕನ್ನು ಕಂಡಂತೆ ನೀನು ಸತ್ಯಾಸತ್ಯತೆ ವಿಮರ್ಶೆಗೆ ಒಳಪಟ್ಟು ಸತ್ಯ ಏನೆನ್ನುವುದನ್ನು ಕಂಡುಕೊಳ್ಳುವಲ್ಲಿ ಮನ ಮಾಡಿದ್ದಿ. ನೀನು ಎಣಿಸಿದೆಲ್ಲವೂ ಸತ್ಯವೇ ಹೌದು. ಆದ್ರೆ ನಿಷ್ಕಲ್ಮಶವಾದಂತ ನಿನ್ನ ಮತ್ತಿಗೆ ಮೈದೋರಿದಂತ ನಾನು ಒಲಿದು ನಿಂತವನಿದ್ದೇನೆ. ಬೇಕಾದ ಮನ ಕೇಳು, ಖಂಡಿತವಾಗಿ ನನ್ನ ಪಾಲಿಗೆ ಒದಗಿಸಿಕೊಡುತ್ತೇನೆ. ಆಶ್ವೀಜ ಬಗುಳ ತ್ರಯೋದಶಿಯ ನಿಶೆಯೊಳಗೆ ಈಕ್ಷಿಸಿದೆ ತವ ಪದಾದ್ಯವನ್ನು, ಶಾಶ್ವತ ಮೋಕ್ಷ ಕೀರ್ತಿಯ ನಿತ್ಯ ಸಲಗೋ, ಕಮಲಾಕ್ಷರೀರೆಂದು ಪದ ಕೆರಗಿ ನರಕ. ಹೆತ್ತಮ್ಮನನ್ನು ಕಾಣಬೇಕು ಅನ್ನುವುದಾಗಿ 16,000 ಹಿಂಗಳನ್ನು ತಂದು ಸೆರೆಮನೆಗಾಗಿ ಹಾಕಿದೆ. ಸರಿ, ಆದರೆ ಅಮ್ಮ ಯಾರು ಮಾತ್ರ ಗೊತ್ತಾಗುತ್ತಾ ಇಲ್ಲ. ಆದರೆ ಇಂದು ನಿಮ್ಮ ಪ್ರತ್ಯಕ್ಷವಾಯಿತು. ನಾನೇ ಭಾಗ್ಯವಂತ, ನಾನೇ ಧನ್ಯಶಾಲಿ ಅನ್ನುವುದಕ್ಕೆ ಅನುಮಾನ ಬೇಡ. ಅಪ್ಪ ಅಪ್ಪ, ಬ್ರಹ್ಮದೇವ ಹೇಳಿದಾಗೆಲ್ಲವೂ ಸತ್ಯವಾಗುತ್ತಾ ಇದೆ. ಹೇಳಿದೆಲ್ಲ ಬೇಕಾದ ವರವನ್ನು ಕೇಳುವುದು ಖಂಡಿತವಾಗಿ ಒದಗಿಸಿಕೊಡ್ತೇನೆ. ಅದೋ ನಿಮ್ಮ ಪಾತ್ರ ಆ ಪವಿತ್ರವಾಗಿರುವಂತಹ ಪಾದಕ್ಕೆ ನಮಸ್ಕರಿಸುತ್ತಾ ಬೇಡಿಕೊಳ್ಳುವುದು ಏನು ಅಂತ ಹೇಳಿದ್ರೆ, ಕಾಣುವಂತ ಈ ಪ್ರಪಂಚದಲ್ಲಿ ಸೂರ್ಯ ಚಂದ್ರ ಇರುವ ತನಕ ಈ ನರಕಾಸುರನ ಕೀರ್ತಿ ಹೆಸರು ಅನ್ನುವುದು ಅಜರಾಮರವಾಗಿರಬೇಕು ಅನ್ನುವುದು ಒಂದೇ ಒಂದು ಆಸೆ ಬಿಟ್ರೆ ಇನ್ನು ಏನಿಲ್ಲಪ್ಪ, ಏನಿಲ್ಲ. ಅಯ್ಯ, ತಂದೆ ತಾಯಿಗಳು ನಾವು ಎನ್ನುವುದನ್ನು ತೆಗೆದುಕೊಂಡೆ. ಹೇಗೆ ತಂದೆ ತಾಯಿಗಳು ಎನ್ನುವುದನ್ನು ನೀನು ಅರ್ಥ ಮಾಡಿಕೊಂಡು ಖಂಡಿತ ಅರ್ಥ ಮಾಡಿಕೊಳ್ಳಿ. ಇನ್ನೊಂದು ಸಂದರ್ಭ, ಭೂದೇವಿ ತನ್ನ ಅಳಲನ್ನು ತೋಡಿಕೊಂಡಾಗ ಭೂಭಾರ ಹರಣಕ್ಕಾಗಿ ಅವತಾರವೆತ್ತಿ ಬರಬೇಕೆನ್ನುವ ಹಾಗೆ ಹೇಳಿದಾಗ ಹಿರಣ್ಯಾಕ್ಷರನ್ನ ಕೊಲ್ಲುವಂತ ಸಂದರ್ಭ ವರಾಹನಾಗಿ ಹೋದವ ನಾನು.
ಆತನನ್ನ ಕೊಂದ ಬಳಿಕ ದಿವ್ಯವಾದಂತ ನನ್ನ ರೂಪವನ್ನ ಕಂಡು ಭೂದೇವಿ ನನ್ನತ್ತ ಆಕರ್ಷಿತರಾಗಿ ನನ್ನನ್ನು ಸೇರಬೇಕೆನ್ನುವಂತ ಸಂಕಲ್ಪದಿಂದಲಾಗಿ ಮುನ್ನಡೆದು ಬಂದ ಅವಳ ಮಾತನ್ನ ಒಲ್ಲೆ ಅಂತ ಹೇಳದೆ ಅವಳನ್ನ ಸೇರಿದರೆ ಪರಿಣಾಮವಾಗಿ ಭೂದೇವಿಯಲ್ಲಿ ಹುಟ್ಟಿಕೊಂಡು ಬಂದವನೇ ನೀನೇ ಭೌಮಾಸುರ. ಆ ಭೂದೇವಿಯ ಸ್ವರೂಪಳೇ ಈ ಸತ್ಯಭಾಮೆ. ನಮೋ. ಹಾಗೆ ಅಲ್ಲಿಗೆ ಮುಗಿಯಿತು ಅಂತ ತಿಳಿದುಕೊಳ್ಳುವುದು ಬೇಡ. ನರಕಪಾಲಯದಲ್ಲಿ ಬಿಟ್ಟೆ, ಅಲ್ಲಿಂದ ಎದ್ದು ಬಂದೆ. ತನ್ನ ತಾಯಿ ತಂದೆ ಯಾರನ್ನುವುದನ್ನು ತಿಳಿಯಬೇಕೆನ್ನುವಂತದಷ್ಟು ಪ್ರಯತ್ನಗಳನ್ನು ಎಸಗಿದ್ರೂ ಸಹ ಅದರಲ್ಲಿ ನೀನು ವಿಮುಖನಾಗಿ ನಿಂತೆ. 16,000 ಹೆಂಗಳೇರಂತಂದು ಸೆರೆಯಲ್ಲಿಡುವುದಕ್ಕಾಗಿ ಮನ ಮಾಡಿದೆ. ಆದ್ರೆ ಅಸೂರಿ ಪ್ರವೃತ್ತಿಯಿಂದ ನಡೆದುಕೊಂಡರ ಪರಿಣಾಮವಾಗಿ ಸತ್ಯಾಸತ್ಯತೆಯನ್ನು ತಿಳಿಯುವಲ್ಲಿ ನಿನಗೆ ದಾರಿಯೇ ಕಾಣದಾಗದೆ ಹೋಯಿತು. ಅಂಧಕಾರದಲ್ಲಿರುವಂತ ನಿನಗೆ ಸುಜ್ಞಾನದ ಬೆಳಕನ್ನು ನೀಡಲು ಸುಖವಾಗಿ ಇಲ್ಲಿವರೆಗಾಗಿ ಬರುವ ಅನಿವಾರ್ಯತೆ ನನ್ನ ಪಾಲಿಗೆ ಬಂತು. ಹಾಗಂತ ನಾಳೆ ದಿವಸ ಅವರಿಗೆಲ್ಲ ದಿಕ್ಕಾರು ಎನ್ನುವುದನ್ನು ಪ್ರಶ್ನೆಯಾಗಿ ಉಳಿದಾಗ ಅವರ ಮನೆಯವರು ಅವರನ್ನು ಸೇರಿಸಿಕೊಳ್ಳಲಿಲ್ಲ ಎನ್ನುವ ಹಾಗೆ ತಿರಸ್ಕರಿಸಿದ್ರು ಅಂತಾದ್ರೆ ಅವರೆಲ್ಲವರನ್ನ ನನ್ನ ರಾಣಿಯ ನಿವಾಸಕ್ಕೆ ಸೇರಿಸಿಕೊಳ್ಳುವಂತ ಮನವನ್ನು ನಾನು ಮಾಡ್ತೇನೆ. ದೊಡ್ಡ ಮಹತ್ವವಾಗಲತ್ತು. ಹಾಗಂತ ನೀನು ಕೇಳಿದ ಹಾಗೆ ಮೋಕ್ಷ ಎನ್ನುವುದು ನನ್ನ ಪಾಲಿಗೆ ಬೇಕು. ಶಾಶ್ವತವಾಗಿ ಭೂಮಿಯಲ್ಲಿ ನಿನ್ನ ಹೆಸರು ಶಾಶ್ವತವಾಗಿ ಉಳಿಯುವ ಹಾಗೆ ಅನುಗ್ರಹಿಸಬೇಕು. ಇವತ್ತಿನ ದಿವಸವೇ ಪುಣ್ಯ ದಿವಸ ಎನ್ನುವ ಹಾಗೆ ಭಾವಿಸಿಕೊಳ್ಳೋಣ. ಆಶ್ವೀಜ ಬಹುಳ ತ್ರಯೋದಶಿ ಇವತ್ತಿನ ದಿವಸವನ್ನೇ ಒಂದೊಂದು ಸಂದರ್ಭ ನರಕ ಚತುರ್ದಶಿ ಎನ್ನುವ ಹಾಗೆ ಆಚರಣೆಯನ್ನ ಮಾಡಿಕೊಂಡು ಹೋಗಿ ಆ ದಿವಸ ತೈಲಾಭ್ಯಂಜನವನ್ನ ಮಾಡಿ ಸ್ನಾನಾದಿಗಳನ್ನ ಪೂರೈಸಿದ ಬಳಿಕ ಹೊಸ ಬಟ್ಟೆಯನ್ನ ಉಟ್ಟು ದೇವರ ಸಮ್ಮುಖದಲ್ಲಿ ದೀಪವನ್ನ ಬೆಳಗುವುದರ ಮಟ್ಟಿಗೆ ಸದ್ಭಾವನೆಯಿಂದ ಎಲ್ಲವೂ ನಿನ್ನದ್ದೇ ಎನ್ನುವ ಹಾಗೆ ತ್ರಾಯಿ ಎನ್ನುವ ಹಾಗೆ ಬೇಡಿಕೊಂಡವರಿಗೆ ಈ ಭೂಲೋಕದಲ್ಲಿ ಸ್ವರ್ಗವನ್ನ ಅವರ ಪಾಲಿಗೆ ಒದಗಿಸಿಕೊಡುವ ನಾನಿದ್ದೇನೆ. ಅದು ಒಲ್ಲೆ ಅದೆಲ್ಲವೂ ತಿರಸ್ಕಾರ ಎನ್ನುವ ಹಾಗೆ ಮುನ್ನಡೆದು ಯಾವ ವ್ಯಕ್ತಿ ನಡೀತಾನೋ ಅವನಿಗೆ ಈ ಭೂಲೋಕದಲ್ಲಿ ನರಕ ಏನೆನ್ನುವುದನ್ನು ನಿನ್ನಿಂದಲಾಗಿ ಅವನ ಪಾಲಿಗೆ ತೋರಿಸಿಕೊಡುವಲ್ಲಿ ಮನ ಮಾಡ್ತೇನೆ. ನೀನು ಆಸೆ ಪಟ್ಟ ಪ್ರಕಾರವಾಗಿ ಎಲ್ಲವನ್ನ ಪಡೆದುಕೊಳ್ಳಬೇಕು ಅಂತಾದ್ರೆ ಒಂದನ್ನ ಪಡೆದುಕೊಳ್ಳಬೇಕು ಅಂತಾದ್ರೆ ಮತ್ತೊಂದನ್ನು ಕಳೆದುಕೊಳ್ಳಲೇಬೇಕಾದದ್ದು ಅನಿವಾರ್ಯ. ಸುಜ್ಞಾನಿಯಾದಂತ ನನಗೆ ನನ್ನ ಮೇಲೆ ಕೈ ಎತ್ತುವುದು ಕಷ್ಟವಾದೀತು. ಅದಕ್ಕಾಗಿ ಆ ಸುಜ್ಞಾನವನ್ನ ಹಿಂಪಡೆದಿದ್ದೇನೆ, ಅಜ್ಞಾನವನ್ನೇ ಅನುಗ್ರಹಿಸಿದ್ದೇನೆ. ಹೋರಾಟದ ಮೂಲಕವಾಗಿ ಕೊಡುವುದಿಲ್ಲ ಇಲ್ಲೇ ತಮ್ಮ ಇಚ್ಛೆಯಂತೆ ಈ ಗಂಡಸರೆಲ್ಲ ಹೀಗೆ ಹಾಗಲ್ಲ. ಈಗ ಅಮ್ಮನಿಗಿಂತ ವರ ಏನನ್ನುವುದನ್ನು ತಿಳಿದುಕೊಂಡು ಯಾರನ್ನು ಕರ್ಕೊಂಡು ಹೋಗ್ಬೇಕು ಬೇಡ ಅಂತ ಗೊತ್ತಿಲ್ವಾ? ಮತ್ತೆ ಅದಕ್ಕಾಗಿ ಸ್ವಲ್ಪ ವಿನೋದಕ್ಕಾಗಿ ಮತ್ತೆ ಹೆಂಗಸರನ್ನೆಲ್ಲ ಹೋಗ್ಬೇಕಿದ್ರೆ ಬನ್ನಿ ನೀವೇ ಬನ್ನಿ ನಿಮ್ಮಿಂದಲೇ ಎಲ್ಲ ಆಗ್ತದೆ ಅಂತ ಹೇಳಿದ್ರೆ ನಾಳೆಗೆ ನನ್ನ ಮಾತಾಡ್ತಾರೆ ಯಾರು? ಅದ್ರ ಜೊತೆಗೆ ಪ್ರಪಂಚಕ್ಕೆ ಗೊತ್ತಾಗ್ತಾ ಇಲ್ವ ಅಲ್ವಾ? ಪ್ರಪಂಚದ ತಂದೆ ತಾಯಿಗಳು ಯಾರು? ಬಾಮಾಕೃಷ್ಣರು. ಅಷ್ಟೆಲ್ಲ ಹೇಳ್ಕೊಳ್ಬೇಡ. ಹೇಳ್ಕೊಳ್ಬೇಡ ಅಂದ್ರೆ ಸತ್ಯ ಆಗ್ಲಿಲ್ವ ಈಗ? ಮತ್ತೆ ಆದ್ರೆ ನೀನು ಆಸೆ ಪಟ್ಟಿದ್ದು ಇಲ್ಲಿಗೆ ಮುಗೀತಾ? ಪಾರಿಜಾತ. ಅಯ್ಯೋ ನರಕಾಸುರ ವಧೆ ಮುಗಿಬಾರ್ದು. ಪಾರಿಜಾತ ಪುಷ್ಪ ಅಲ್ವಾ? ಅದಕ್ಕಾಗಿ ಸುವಸ್ತುಗಳೊಂದಿಗೆ ದೇವಲೋಕವನ್ನು ಸೇರೋಣ. 16,000 ಹೆಂಗಳೇರನ್ನ ಪ್ರಸಂಗ ವಧೆಯಲ್ಲಿ ಮುಗಿಯದೆ ಕಲ್ಯಾಣದಲ್ಲಿ ಮುಗಿಬೇಕು. ನಾವು ಕಲ್ಯಾಣ ಮಾಡಿಯೇ ಮುಗಿಸುವ, ನೀವು ಯೋಚನೆ ಮಾಡೋದು ಬೇಡ. ಹಾಗಂತ ಸುವಸ್ತುಗಳನ್ನೆಲ್ಲ ಪಡೆಯುವುದರ ಮಟ್ಟಿಗೆ 16,000 ಹೆಂಗಳೇರಿದ್ದಾರೆ. ಅವರನ್ನೆಲ್ಲ ಆದಷ್ಟು ಬೇಗ ದ್ವಾರಕ್ಕೆ ಕಳಿಸಿಕೊಡುವ ವ್ಯವಸ್ಥೆ ಮಾಡುವ. ಆ ವ್ಯವಸ್ಥೆ ನಾ ಮಾಡ್ಕೊಳ್ತೇನೆ. ಆರತಿ ಎತ್ತಲಿಕ್ಕೆ ಹೇಳಿದ್ದೇನೆ, ಹಿಡ್ಕೊಂಡಿರ್ತೇನೆ ನಾನು. ಆಮೇಲೆ ನಾವು ಹೋಗ್ಬೇಕಂತ ಹೇಳಿ ದೇವಲೋಕಕ್ಕಲ್ವಾ? ಆಸೆ ಪಟ್ಟ ಪ್ರಕಾರವಾಗಿ ಪಾರಿಜಾತವನ್ನ ಈ ಕಲ್ಪಾಂತ್ಯದವರೆಗೆ ಅಂದ್ರೆ ಈ ದ್ವಾಪರದ ಅಂತ್ಯದವರೆಗೆ ಭೂಲೋಕದಲ್ಲಿ ಇರುವ ಹಾಗೆ ಅನುಗ್ರಹಿಸಿಕೊಂಡು